ಗಾಂಧೀಜಿ ನನ್ನ ದೃಷ್ಟಿಯಲ್ಲಿ ಮಹಾತ್ಮರಲ್ಲ. ಪಾಕಿಸ್ತಾನ ಸ್ಥಾಪನೆಯಾದ ನಂತರ ಮುಸ್ಲಿಮರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಯಾರೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಅವರು ಉತ್ತಮವಾಗಿ ವರ್ತಿಸುತ್ತಾರೆ ಎಂಬುದಕ್ಕೆ ಯಾವುದೇ ಸಾಕ್ಷ್ಯವಿಲ್ಲ. ಇಸ್ಲಾಂನ ಸಹೋದರತ್ವವು ಸಂಪೂರ್ಣ ಮಾನವ ಕುಲಕ್ಕೆ ಅನ್ವಯಿಸುವುದಿಲ್ಲ. ಅವರ ಸಹೋದರ ಪ್ರೇಮವು ಕೇವಲ ಮುಸ್ಲಿಮರಿಗಾಗಿ, ಮುಸ್ಲಿಮರಿಗೋಸ್ಕರ ಸೀಮಿತವಾಗಿದೆ. ಮುಸ್ಲಿಮರ ಸಾಮಾಜಿಕ ದೃಷ್ಟಿಕೋನ ಮತ್ತು ಮನೋಭಾವದಲ್ಲಿ ಬದಲಾವಣೆ ಆಗದವರೆಗೆ ಹಿಂದೂ ಮುಸ್ಲಿಂ ಏಕತೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷವು ಹಿಂದುಳಿದ ಜಾತಿಗಳಿಗೆ ಉಪಕಾರಕ್ಕಿಂತ ಹೆಚ್ಚು ಹಾನಿಯನ್ನೇ ಮಾಡಿದೆ. ನನಗೆ ನನ್ನ ಸ್ವಂತ ದೇಶವೇ ಇಲ್ಲ. ಕಾಂಗ್ರೆಸ್ ಮತ್ತು ಗಾಂಧೀಜಿ ನನ್ನ ಜನರನ್ನು ನಾಶ ಮಾಡಿದ್ದಾರೆ. ಇಸ್ಲಾಂ ಒಬ್ಬ ನಿಜವಾದ ಮುಸ್ಲಿಮನಿಗೆ ಭಾರತವನ್ನು ತನ್ನ ತಾಯ್ನಾಡಾಗಿ ಸ್ವೀಕರಿಸಲು ಮತ್ತು ಹಿಂದುವನ್ನು ತನ್ನ ಬಂಧುವೆಂದು ಕಾಣಲು ಅವಕಾಶ ನೀಡುವುದಿಲ್ಲ. ಇಸ್ಲಾಂ ಪ್ರಕಾರ ಒಬ್ಬ ಮುಸ್ಲಿಮನ ನಿಷ್ಠೆ ಮೊದಲು ಅವನ ಧರ್ಮಕ್ಕೆ, ದೇಶಕ್ಕೆ ಅಲ್ಲ. ಇಸ್ಲಾಂ ಒಂದು ಮುಚ್ಚಿದ ವ್ಯವಸ್ಥೆಯಾಗಿದ್ದು ಅದು ಮುಸ್ಲಿಮರು ಮತ್ತು ಬೇರೆ ಧರ್ಮದವರ ನಡುವೆ ಮಾಡುವ ಭೇದ ಬಹಳ ಸ್ಪಷ್ಟ ಮತ್ತು ಮಹತ್ವದ್ದಾಗಿದೆ. ಪಂಡಿತ್ ನೆಹರು ಅವರ ಸಮಾಜವಾದವು ಕೇವಲ ಮಾತಿನ ಮಟ್ಟಕ್ಕೆ ಸೀಮಿತವಾಗಿದೆ, ಕಾರ್ಯರೂಪಕ್ಕೆ ತರಲು ಅಲ್ಲ.